ಪ್ರಜ್ವಲ್ ರೇವಣ್ಣಗೆ ಇನ್ನೂ 3 ಕೇಸ್ಗಳಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಪ್ರಜ್ವಲ್ ರೇವಣ್ಣ ವಿರುದ್ಧ 4 ರೇಪ್ ಕೇಸ್ಗಳಿದ್ದಾವೆ. 4ರ ಪೈಕಿ ಮೊದಲನೇ ಕೇಸ್ನಲ್ಲಿ ಈಗ ಜೀವಾವಧಿ ಶಿಕ್ಷೆಯಾಗಿದೆ. ಈ ಪ್ರಜ್ವಲ್ ರೇವಣ್ಣ ಇದಾರಲ್ಲ, ಮಾಜಿ ಸಂಸದ, ಈತನ ಮೇಲೆ 4 ಕೇಸ್ಗಳಿದ್ದಾವೆ, ರೇಪ್ ಕೇಸ್ಗಳು. ಅದರಲ್ಲಿ 1 ಪ್ರಕರಣದಲ್ಲಿ ಈಗ ಜೀವಾವಧಿ ಶಿಕ್ಷೆ ಆಗಿದೆ. ಇನ್ನೂ 3 ಕೇಸ್ಗಳು ಬಾಕಿ ಇದ್ದಾವೆ, ವಿಚಾರಣಾ ಹಂತದಲ್ಲಿದ್ದಾವೆ 3 ಕೇಸ್ಗಳು. ಹೊಳೆ ನರಸೀಪುರದ ಮತ್ತೋರ್ವ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವುದು. ಈ ಕೇಸ್ನಲ್ಲಿ ಪ್ರಜ್ವಲ್ ತಂದೆ ರೇವಣ್ಣ ಸಹ ಆರೋಪಿ. ಜೆಡಿಎಸ್ ಕಾರ್ಯಕರ್ತೆ ಮೇಲಿನ ಅತ್ಯಾಚಾರ ಪ್ರಕರಣ ಇದೆ. ಮತ್ತೋರ್ವ ಮನೆ ಕೆಲಸದವಳ ಮೇಲೆ ಅತ್ಯಾಚಾರ ಪ್ರಕರಣ ಇದೆ. ಸಿಐಡಿಯಲ್ಲಿ ದಾಖಲಾಗಿದ್ದಂಥ 3ನೇ ಪ್ರಕರಣ. ಈ ವಿಚಾರಣಾ ಹಂತದಲ್ಲಿರುವಂಥ ಈ 3 ಪ್ರಕರಣಗಳು. ಇದು ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಇವ್ರು ಎಂಥ ಮೃಗ ಅಂತ ಅಂದರೆ ಈತ, ಈ ವ್ಯಕ್ತಿ ಏನಿದನಲ್ಲ ಪ್ರಜ್ವಲ್ ರೇವಣ್ಣ, ಎಂಥ ಸಂತ್ರಸ್ತೆ ಅಂದರೆ ಆಕೆ ಈತನ ತಾಯಿಯ ವಯಸ್ಸಿನವಳು. ಆಕೆಗೆ ಈ ಪ್ರಜ್ವಲ್ ರೇವಣ್ಣನ ರೀತಿಯಲ್ಲೇ ಒಬ್ಬ ಮಗ ಇದ್ದಾನೆ. ಅಂದರೆ ಈತನ ಇಷ್ಟು ವಯಸ್ಸಿನ ಒಬ್ಬ ಮಗ ಇದ್ದಾನೆ ಆಕೆಗೆ. ಅಂಥ ಒಬ್ಬ ಮಹಿಳೆ, ಅಮಾಯಕ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಮಾಡಿ ಅದನ್ನು ವಿಡಿಯೋ ಮಾಡಿಟ್ಕೊಂಡು ಹೇಸಿಗೆ ಅನಿಸ್ಬಿಡುತ್ತೆ ಇಂಥವ್ರನ್ನೆಲ್ಲ ನೋಡಿದಾಗ. ಇಂಥವ್ರು ನಮ್ಮ ಜನಪ್ರತಿನಿಧಿಗಳಾಗಿದ್ರಲ್ಲ ಅಂತ ನೆನೆಸ್ಕೊಂಡ್ರೇ ಅಸಹ್ಯ ಆಗೋಗ್ಬಿಡುತ್ತೆ.